ಲೀಲಾವತಿ ಅವರು ಕನ್ನಡ ಚಿತ್ರರಂಗದ ಹಿರಿಯ ನಟಿಯರಲ್ಲಿ ಒಬ್ಬರು. ತಮ್ಮ ಸಹಜ ಅಭಿನಯ, ಮೃದುವಾದ ಧ್ವನಿ ಮತ್ತು ಪಾತ್ರಕ್ಕೆ ತಕ್ಕ ಭಾವಪ್ರಕಾಶದಿಂದ ಅವರು ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದ ಗುರುತು ಮೂಡಿಸಿದ್ದಾರೆ. 1937ರಲ್ಲಿ ಕರ್ನಾಟಕದಲ್ಲಿ ಜನಿಸಿದ ಲೀಲಾವತಿ ಅವರು ಬಾಲ್ಯದಿಂದಲೇ ಕಲೆಯ ಮೇಲೆ ಆಸಕ್ತಿ ಹೊಂದಿದ್ದರು. ನಾಟಕಗಳ ಮೂಲಕ ತಮ್ಮ ಅಭಿನಯ ಜೀವನವನ್ನು ಆರಂಭಿಸಿದ ಅವರು ನಂತರ ಚಲನಚಿತ್ರ ಲೋಕಕ್ಕೆ ಪ್ರವೇಶಿಸಿದರು. ಲೀಲಾವತಿ ಅವರು ಕನ್ನಡ ಚಿತ್ರರಂಗದ ಅನೇಕ ಗಣ್ಯ ನಟರೊಂದಿಗೆ ಅಭಿನಯಿಸಿದ್ದಾರೆ. ವಿಶೇಷವಾಗಿ ಜೊ. ರಾಜ್ಕುಮಾರ್ ಅವರೊಂದಿಗೆ ನಟಿಸಿದ ಚಿತ್ರಗಳು ಬಹಳ ಜನಪ್ರಿಯವಾಗಿವೆ. ಇವರಿಬ್ಬರ ಜೋಡಿ ಅನೇಕ ಕುಟುಂಬ ಮೂಲಕ ಕಥೆಗಳ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದು ಪ್ರೇಕ್ಷಕರಿಂದ ಅಪಾರ ಮೆಚ್ಚುಗೆ ಪಡೆದಿದೆ. ಲೀಲಾವತಿ ಅವರು ತಾಯಿ, ಪತ್ನಿ ಮತ್ತು ಗ್ರಾಮೀಣ ಮಹಿಳೆಯ ಪಾತ್ರಗಳಲ್ಲಿ ಅತ್ಯಂತ ಸಹಜವಾಗಿ ಅಭಿನಯಿಸುತ್ತಿದ್ದರು. ಅವರ ಅಭಿನಯ ಜೀವನದಲ್ಲಿ ನೂರಾರು ಸಿನಿಮಾಗಳು ಸೇರಿವೆ. ಕನ್ನಡದ ಜೊತೆಗೆ ತಮಿಳು ಮತ್ತು ತೆಲುಗು ಭಾಷೆಯಲ್ಲಿಯೂ ಅವರು ಅಭಿನಯಿಸಿದ್ದಾರೆ. ಪ್ರತಿಯೊಂದು ಪಾತ್ರಕ್ಕೂ ಜೀವ ತುಂಬುವ ಅವರ ಸಾಮರ್ಥ್ಯವೇ ಅವರನ್ನು ವಿಶಿಷ್ಟ ನಟಿಯಾಗಿ ಗುರುತಿಸಿತು. 1960ರಿಂದ 1980ರ ದಶಕದವರೆಗೆ ಅವರು ಚಿತ್ರರಂಗದಲ್ಲಿ ಬಹಳ ಸಕ್ರಿಯರಾಗಿದ್ದರು. ಆ ಸಮಯದಲ್ಲಿ ಅವರು ಪ್ರಮುಖ ನಟಿಯಾಗಿ ಮಾತ್ರವಲ್ಲದೆ ಸಹನಟಿಯಾಗಿ ಕೂಡ ಗಮನ ಸೆಳೆದರು. ಲೀಲಾವತಿ ಅವರ ವೈಯಕ್ತಿಕ ಜೀವನವು ಸರಳವಾಗಿತ್ತು. ಅವರು ತಮ್ಮ ಮಗ ವಿನೋದ್ ರಾಜ್ ಅವರನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದರು. ತಾಯಿಯಾಗಿ ಅವರು ಮಗನಿಗೆ ಬೆಂಬಲ ನೀಡಿದ ರೀತಿಯು ಜನರಿಗೆ ಪ್ರೇರಣೆಯಾಗಿದೆ. ಜೀವನದಲ್ಲಿ ಹಲವಾರು ಸಂಕಷ್ಟಗಳನ್ನು ಎದುರಿಸಿದರೂ ಅವರು ತಮ್ಮ ಧೈರ್ಯ ಮತ್ತು ಪರಿಶ್ರಮದಿಂದ ಮುಂದೆ ಸಾಗಿದರು. ಚಿತ್ರರಂಗದ ಹೊರತಾಗಿಯೂ ಲೀಲಾವತಿ ಅವರು ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ಅವರು ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಮತ್ತು ಪಶುಸಂಗೋಪನೆ ಮಾಡುವ ಮೂಲಕ ಸರಳ ಜೀವನವನ್ನು ನಡೆಸುತ್ತಾರೆ. ತಮ್ಮ ಸಂಪಾದನೆಯ ಒಂದು ಭಾಗವನ್ನು ಸಾಮಾಜಿಕ ಕಾರ್ಯಗಳಿಗೆ ಬಳಸಿರುವುದು ಅವರ ಮಾನವೀಯತೆಯನ್ನು ತೋರಿಸುತ್ತದೆ. ಅವರು ಹಿರಿಯ ನಾಗರಿಕರಿಗೆ ಮತ್ತು ಬಡವರಿಗೆ ಸಹಾಯ ಮಾಡುವ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಲೀಲಾವತಿ ಅವರಿಗೆ ಅವರ ಸಾಧನೆಗಾಗಿ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಕರ್ನಾಟಕ ಸರ್ಕಾರದಿಂದ ರಾಜ್ಯ ಪ್ರಶಸ್ತಿಗಳು ಸೇರಿದಂತೆ ಹಲವಾರು ಗೌರವಗಳು ಅವರಿಗೆ ದೊರೆತಿವೆ. ಅವರ ಅಭಿನಯ ಕೌಶಲ್ಯ ಮಾತ್ರವಲ್ಲದೆ ಅವರ ಸರಳ ಜೀವನ ಶೈಲಿಯೂ ಜನರಿಗೆ ಮಾದರಿಯಾಗಿದೆ. ಇಂದಿಗೂ ಅವರು ಕನ್ನಡ ಚಿತ್ರರಂಗದ ಗೌರವಾನ್ವಿತ ವ್ಯಕ್ತಿಯಾಗಿದ್ದಾರೆ. ಒಟ್ಟಾರೆ ಲೀಲಾವತಿ ಅವರು ಕನ್ನಡ ಸಿನಿಮಾದ ಸುವರ್ಣಯುಗದ ಪ್ರಮುಖ ನಟಿಯರಲ್ಲಿ ಒಬ್ಬರು. ತಮ್ಮ ಪ್ರತಿಭೆ, ಪರಿಶ್ರಮ ಮತ್ತು ಮಾನವೀಯ ಗುಣಗಳಿಂದ ಅವರು ಲಕ್ಷಾಂತರ ಅಭಿಮಾನಿಗಳ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ. ಅವರ ಜೀವನ ಮತ್ತು ಸಾಧನೆಗಳು ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗಿವೆ.